ನಮಸ್ಕಾರ ಆಚಾರ್ಯ. ನಮಸ್ಕಾರ. ಆಚಾರ್ಯಗೆ ಅಭಿನಂದನೆಗಳು. ಧನ್ಯವಾದ. ಹರೇ ನಮ ಆಚಾರ್ಯ. ಹರೇ ಶ್ರೀನಿವಾಸ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದಿಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರಪರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ ವೇದವ್ಯಾಸರ ಒಂದು ದಿವ್ಯವಾದ ಅನುಗ್ರಹ ವಾದಿರಾಜರ ಮೇಲೆ ಏನಾಯ್ತು ಅದನ್ನ ಸ್ವಯಂ ವಾದಿರಾಜರೇ ವರ್ಣಿಸಿದ್ರು. ಅದಾದ್ಮೇಲೆ ಭಗವಂತನ ರೂಪವನ್ನ ಏನು ನೋಡಿದ್ದಾರೆ ರಾಜರು, ಆ ರೂಪ ಹೇಗಿತ್ತು ಅನ್ನೋದರ ವರ್ಣನೆ ಈಗ 79ನೇ ಶ್ಲೋಕ. ತಮೀಶ್ವರಂ ಭಾಸ್ವರ ಸೂರ್ಯ ಶೌರ್ಯದಂ ಮಮೇಶ್ವರಂ ಸರ್ವಜಗಚ್ಚ ಸೇಶ್ವರಂ ಮುನೀಶ್ವರೈಃ ಸರ್ವಸುರೇಶ್ವರೇಶ್ವರೈಃ ವಶೇಖರಂ ಸರ್ವಮಹೇಶ್ವರಂ ಸ್ಮರೇ.
ವೇದವ್ಯಾಸರು ತಾವು ಹೇಗಿದ್ರು ಅಂದ್ರೆ ಭಾಸ್ವರ ಸೂರ್ಯ ಶೌರ್ಯರಂ ಅಂತ ಹೇಳ್ತಾರೆ. ಭಾಸ್ವರ ಅಂದ್ರೆ ಹೊಳೆಯೋ ವಸ್ತುವಿಗೆ ಭಾಸ್ವರ ಅಂತ ಕರೀತಾರೆ. ಆದ್ರೆ ಸೂರ್ಯನಿಗೆ ಭಾಸ್ವರ ಅಂತ ಕರೆಯೋ ಉದ್ದೇಶ ಎಷ್ಟು? ಹೊಳೆಯೋದೇ ಅವನ ಸ್ವಭಾವ, ಯಾವಾಗ್ಲೂ ಹೊಳಿತಾ ಇರ್ತಾನೆ. ಈ ಕೆಲವು ವಸ್ತು ಹಾಗಲ್ಲ, ಕೆಲವು ವಸ್ತು ಕಾಣಿಸೋದೇ ಇಲ್ಲ, ಯಾವಾಗ್ಲೂ ಒಮ್ಮೆ ಹೊಳೆಯುತ್ತೆ ಅಷ್ಟೇ ಅಪರೂಪಕ್ಕೆ. ಆದ್ರೆ ಸೂರ್ಯನಂತಹ ತೇಜಃಪುಂಜ ಅದು ಯಾವಾಗ್ಲೂ ಹೊಳೆಯೋದೇ ಅದರ ಸ್ವಭಾವ, ಹಾಗೆ ಅದರ ಗುರುತು. ಅಂತ ಭಾಸ್ವರ ಸೂರ್ಯ ಏನಿದಾನಲ್ಲ, ಅವನಲ್ಲಿ ಒಂದು ಶೌರ್ಯ, ಒಂದು ಪರಾಕ್ರಮವನ್ನ ಇಟ್ಟಿದ್ದಾನೆ ಪರಮಾತ್ಮ. ಅಂದ್ರೆ ಇದರಿಂದ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಒಂದು ಉಪನಿಷತ್ತಿನ ವಾಕ್ಯ ಇದೆ. ನತತ್ರ ಸೂರ್ಯೋ ಅಂತ ಒಂದು ವಾಕ್ಯ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಸೂರ್ಯ ಆಗ್ಲಿ, ಚಂದ್ರ ಆಗ್ಲಿ, ನಕ್ಷತ್ರ ಆಗ್ಲಿ, ಮಿಂಚ ಆಗ್ಲಿ, ಇನ್ಯಾವುದೇ ಒಂದು ವಸ್ತು ಇರ್ಲಿ, ಅಗ್ನಿ ಇರ್ಲಿ, ನೇಮ ವಿದ್ಯುತೋ ಭಾಂತಿ ಕುತೋಜಮಗ್ನಿ ಅಂತ, ಯಾವುದೇ ಒಂದು ತೇಜಸ್ಸಿನ ವಸ್ತುಗಳಿರ್ಲಿ, ಅದಕ್ಕೆಲ್ಲ ಒಂದು ತೇಜಸ್ ಬಂತಲ್ಲ, ಒಂದು ಪ್ರಕಾಶ ಆ ವಸ್ತುಗಳಲ್ಲಿ, ಅದೆಲ್ಲ ದೇವರಿಂದಲೇ ಬಂದಿದ್ದು. ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ, ಎಲ್ಲ ಆ ಭಗವಂತನೆಂಬ ತೇಜಸ್ಸನ್ನು ಆಶ್ರಯಿಸಿಕೊಂಡು ತಾವು ಬೆಳಗ್ತಾ ಇದ್ದಾರೆ. ಇಂದ್ರದೇವರಿಗೆ ಅಷ್ಟೊಂದು ಐಶ್ವರ್ಯ ಯಾಕೆ? ಒಳಗಡೆ ರುದ್ರದೇವರಿದ್ದಾರೆ, ಅದರಿಂದ ಐಶ್ವರ್ಯ. ರುದ್ರದೇವರಿಗೆ ಅಷ್ಟೊಂದು ಯಾಕೆ? ಮುಖ್ಯ ಪ್ರಾಣದೇವರಿಗೆ ಅಷ್ಟೊಂದು ಐಶ್ವರ್ಯ ಯಾಕೆ? ಭಗವಂತ ಇದ್ದಾನೆ. ಈ ತರ ಒಬ್ಬೊಬ್ಬರಲ್ಲಿರೋ ಐಶ್ವರ್ಯ ಅದರ ಪ್ರತಿಫಲನ ಆದಾಗ ಮುಂದಿನವ್ರಿಗೆ ಬರುತ್ತೆ. ಹಾಗೆ ಇಡೀ ತೇಜಃ ಕಾಯಗಳೇನೇನಿದೆ ಈ ಭೂಮಿಯಲ್ಲಿ, ಬೇರೆ ಕಡೆ, ಅದೆಲ್ಲದರ ತೇಜಸ್ಸು ಆ ಭಗವಂತನಿಂದಲೇ ಬಂದಿತ್ತು. ಅದನ್ನು ಅನುಸರಿಸ್ಕೊಂಡೇ ಎಲ್ಲ ಪ್ರಕಾಶಗೊಳ್ಳೋದು. ಹಾಗಾದ್ರೆ ಎಲ್ಲಾ ವಸ್ತುಗಳಲ್ಲಿ ಮಮೈವಾಂಶೋ ಜೀವಲೋಕೆ ಅಂತ ಹೇಳ್ತಾನೆ ಪರಮಾತ್ಮ ಗೀತೆಯಲ್ಲಿ. ಅದೆಲ್ಲ ಹೇಳ್ತಾ ಇದೆ, ಭಗವಂತ ತನ್ನ ತೇಜಸ್ಸಿನಿಂದ ಎಲ್ಲವನ್ನು ಬೆಳಗ್ತಾ ಇದ್ದಾನೆ. ಆದ್ರಿಂದ ಸೂರ್ಯನಲ್ಲೂ ಹೊಳೆಯೋ ಸೂರ್ಯನಲ್ಲೂ ಒಂದು ತೇಜಸ್ಸನ್ನ ಇಟ್ಟವನು ಪರಮಾತ್ಮ. ಅಂಥವನು ಈ ವೇದವ್ಯಾಸ ದೇವ ಅಂತ. ವೇದವ್ಯಾಸ ದೇವರು ಸೂರ್ಯನಿಗೆ ಸಮಾನವಾಗಿದ್ದಾರೆ ಅಂತ ಹೇಳೋದಲ್ಲ, ಆ ಸೂರ್ಯನಲ್ಲಿ ತೇಜಸ್ಸನ್ನು ಇಟ್ಟಿದ್ದಾರೆ, ಅಂತ ಶಕ್ತಿ ಅವರಿಗಿದೆ, ಅಂಥ ಒಂದು ಸಾಮರ್ಥ್ಯ. ಇಂಥ ದೇವರನ್ನ ವಾದಿರಾಜರು ನೋಡಿದ್ದಾರೆ. ಹಾಗಾದ್ರೆ ಅಂತ ಹೊಳೆಯೋ ಮೂರ್ತಿ ವೇದವ್ಯಾಸ ಮೂರ್ತಿ. ಇನ್ನು ಮಮೇಶ್ವರಂ ಅಂತ ಹೇಳ್ತಾರೆ. ಮಮ ಈಶ್ವರಂ, ನನಗೆ ಈಶ್ವರ ಸ್ವಾಮಿ ಅಂತ. ಈ ಶಬ್ದ ಏನಿದೆ ಇದು ಬಹಳ ಒಳ್ಳೆ ಶಬ್ದ, ರುಜುದೇವತೆ ಅಂತ ಹೇಳಲಿಕ್ಕೆ. ಈ ತರ ಹೇಳೋದು, ಮಮ ಈಶ್ವರಂ, ನನಗೆ ತುಂಬಾ ಪ್ರೀತಿ ಪಾತ್ರ ಇವನು, ನನಗೆ ಇವನು ಸ್ವಾಮಿ. ಈ ಮಮ ಈಶ್ವರಂ ಅಂತ ಸಾಕ್ಷಾತ್ ದೇವರಿಗೂ ಮತ್ತೆ ತಮಗೂ ಸಂಬಂಧ ಹೇಳ್ಕೊಳ್ತಾರಲ್ಲ, ಈ ಸಂಬಂಧ ಹೇಳ್ಕೊಳ್ಬೇಕು ಅಂದ್ರೆ ಇದು ರುಜುದೇವತೆಗಳು. ಸದಾ ಮಮ ಪ್ರಿಯತಮಂ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ನನಗೆ ಅತ್ಯಂತ ಪ್ರೀತಿ ಪಾತ್ರ ಭಗವಂತ. ಭಾರತೀ ದೇವಿನೂ ಇಲ್ಲ ಪಕ್ಕಕ್ಕೆ, ಲಕ್ಷ್ಮೀ ದೇವಿನೂ ಇಲ್ಲ, ಭಗವಂತ ನನಗೆ ಅತ್ಯಂತ ಪ್ರೀತಿ ಪಾತ್ರ, ಜಾಸ್ತಿ ಪ್ರೀತಿ ಅವನ ಮೇಲೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಹಾಗೆ ಸಾಕ್ಷಾತ್ ಮಮ ಗುರುಂ ಅಂತ ಹೇಳ್ತಾರೆ 2ನೇ ಶ್ಲೋಕದಲ್ಲಿ ಅನುವ್ಯಾಖ್ಯಾನದಲ್ಲಿ. ವಿಶೇಷತೋಮೆ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಅಂತ ಹೇಳಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ವಿಶೇಷತೋಮೆ ಗುರುಂ ಅಂತ ಹೇಳ್ತಾರೆ ಆಚಾರ್ಯರು. ಈ ತರ ಮಮ ಈಶ್ವರಂ ಅಂತೆಲ್ಲ ವಾದಿರಾಜರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಅದಕ್ಕೆ ಸಮಾನ ಅಂತ ಮುಖ್ಯ ಪ್ರಾಣದೇವರಿಗೆ. ಆ ವಿಷಯವನ್ನ ಇಲ್ಲಿ ಗಮನಿಸ್ಬೇಕು. ಮಮ ಈಶ್ವರಂ ಸರ್ವ ಜಗಚ್ಚ ಸೇಶ್ವರಂ ಅಂತ. ಇನ್ನು ಯಾವ ಯಾವ ಜಗತ್ತಿದೆ ಅದಕ್ಕೆಲ್ಲ ಈಶ್ವರ ಇದ್ದಾನೆ. ಆ ಈಶ್ವರ ಯಾರು? ಅದು ಇವನೇ. ಇಡೀ ಜಗತ್ತಿಗೆ ಸ್ವಾಮಿ ಇವನೇ. ಅಷ್ಟೇ ಅಲ್ದೇನೆ ಮುನೀಶ್ವರೈಹಿ ಸರ್ವ ಸುರೇಶ್ವರೇಶ್ವರೈಹಿ, ಇದು ಎಲ್ಲ ಅವನ ವಶದಲ್ಲಿದೆಯಂತೆ. ಯಾವ್ದ್ಯಾವ್ದ್ರಿಂದ ಜೊತೆಗಿರೋದು? ಎಲ್ಲಾ ದೇವತೆಗಳು, ಆ ಎಲ್ಲ ದೇವತೆಗಳ ಒಡೆಯರು, ಎಲ್ಲ ಮುನಿಗಳು, ಆ ಮುನಿಗಳಲ್ಲಿ ಶ್ರೇಷ್ಠರು. ಹಾಗೆ ಏನೇನು ಈ ಜಗತ್ತಿದೆ, ಆ ಎಲ್ಲಾ ಜಗತ್ತು ಕೂಡ್ಕೊಂಡಿರೋ ಜಗತ್ತು. ಇಲ್ಲಿ ಒಂದು ಸಂಕರಂ ಸರ್ವ ಜಗತ್ ಅಂತ ಹಾಕಿದ್ದಾರೆ. ಸಂಕರ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಕೂಡ್ಕೊಂಡಿರೋದು ಅಂತ ಅರ್ಥ. ಸಂಕೀರ್ಣತೆಯನ್ನ ಹೊಂದಿರೋದಕ್ಕೆ ಸಂಕರ ಅಂತ ಕರೀತಾರೆ. ಅಂಥ ಎಲ್ಲ ಸೇರಿರೋ ವಸ್ತುಗಳೇನಿದೆ ಅಂಥ ಜಗತ್ತು ತನ್ನ ವಶದಲ್ಲಿ ಪರಮಾತ್ಮ ಇಟ್ಕೊಂಡಿದ್ದಾನೆ. ಅಂಥ ಎಲ್ಲರಿಗೂ ಮಹೇಶ್ವರನಾದ ಆ ಭಗವಂತನನ್ನ ಸ್ಮರಣೆ ಮಾಡ್ತೀನಿ. ಇಲ್ಲಿ ಮಹೇಶ್ವರ ಅಂತಂದ್ರೆ ರುದ್ರದೇವರಲ್ಲ, ಮಹೇಶ್ವರ ಅಂದ್ರೆ ಮಹಾ ಈಶ್ವರ. ರುದ್ರದೇವರು ಎಲ್ಲರಿಗೂ ಅಧಿಪತಿ, ದೇವತೆಗಳಿಗೆ. ಅಲ್ಲೇ ಅಧಿಪತಿ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಂತಹ ಈಶ್ವರನಿಗೂ ಮಹಾ ಈಶ್ವರ. ಆದ್ರಿಂದ ಇಂತಹ ಭಗವಂತ ಏನಿದಾನೆ ಇವನನ್ನ ಪ್ರತಿನಿತ್ಯ ಸ್ಮರಣೆ ಮಾಡ್ತಾ ಇರ್ತೀನಿ ಅಂತ.
ಇಷ್ಟು ಇದರ ಸರಳವಾದ ಅರ್ಥ. ಇದನ್ನೇ ತಮೀಶ್ವರಂ, ಇಲ್ಲಿ ಅನೇಕ ಈಶ್ವರ ಬಂದಿದೆ, ನೀವು ಗಮನಿಸಬಹುದು. ಅದು ಪ್ರಾಸ. ಈಶ್ವರಂ ಮುನೀಶ್ವರೈಹಿ ಸುರೇಶ್ವರೇಶ್ವರೈಹಿ ಸರ್ವ ಮಹೇಶ್ವರಂ ಮಮೇಶ್ವರಂ ಸೇಶ್ವರಂ, ಈ ತರ ಅನೇಕ ಶಬ್ದಗಳು ಇಲ್ಲಿ ಬಂದಿದೆ. ಇನ್ನು ಇಲ್ಲಿ ವಿಶೇಷವಾದ ಅರ್ಥ ಹೊಂದಿದೆ. ಭಾಸ್ವರ ಸೂರ್ಯ ಶೌರ್ಯದಂ ಅಂತ ಒಂದು ಶಬ್ದ ಬಂತಲ್ಲ, ಇದ್ರ ಮೇಲೆ ಬೆಳಕನ್ನು ಚೆಲ್ತಾ, ಇದ್ರ ಮೇಲೆ ಭಾರ ಹಾಕ್ಬೇಕು. ಈ ಶ್ಲೋಕದಲ್ಲಿ ಶಾಸ್ತ್ರದಲ್ಲೆಲ್ಲ ಹಾಗೆ ಹೇಳ್ತಾ ಇರ್ತಾರೆ, ಈ ಪದಕ್ಕೆ ಹೆಚ್ಚು ಒತ್ತು ಕೊಡಿ, ಭಾರ ಹಾಕಿ ಅಂತ. ಅಂದ್ರೆ ಅಲ್ಲೇ ಇರೋದು ರಹಸ್ಯ. ಈಗ ಹೇಗೆ ಹಯಗ್ರೀವಂ ಚಿದಾನಂದ ವಿಗ್ರಹಂ, ಆ ಹಯಗ್ರೀವ ಪದದಲ್ಲೇ ಇಡೀ 10 ಶ್ಲೋಕ ಅಡಗಿಕೊಂಡ್ಬಿಟ್ಟಿದೆ. ಅಷ್ಟರ್ಥ ಅಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಭಾರ ಹಾಕ್ಬೇಕು ಜಾಸ್ತಿ, ಹಯಗ್ರೀವ ಅನ್ನೋದಕ್ಕೆ. ಮಿಕ್ಕಿದೆಲ್ಲ ಶಬ್ದ ಅದರ ಅರ್ಥ ಹೇಳತ್ ನಿಜ, ಅದರ ದೃಷ್ಟಿಕೋನ, ಈ ಗ್ರಂಥವನ್ನ ಹೇಳಿದ ವಾದಿರಾಜರಿಗೆ ಯಾವದ್ರ ಪದದ ಮೇಲೆ ದೃಷ್ಟಿ ಇದೆ ಅಂತ ನೋಡಿದ್ರೆ ಆಗ ಗೊತ್ತಾಗತ್ತೆ ಅದ್ರ ಸ್ವಾರಸ್ಯ. ಹಾಗೆ ಇಲ್ಲಿ ಭಾಸ್ವರ ಸೂರ್ಯ ಶೌರ್ಯದಂ ಅನ್ನೋ ಕಡೆಗೆ ಲಕ್ಷ್ಯ ಕೊಡ್ಬೇಕಂತ ನಾವು. ಯಾಕೆ ಇದಕ್ಕೇನ್ ವಿಶೇಷ ಅರ್ಥ ಹೇಳಿದ್ದಾರೆ? ಇಲ್ಲಿ ರಾಮಾವತಾರದ ವರ್ಣನೆಯನ್ನು ಮಾಡಿದ್ದಾರೆ, ಪರಶುರಾಮ ಅವತಾರದ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಭಾಸ್ವರ ಶೌರ್ಯದಂ ಅನ್ನೋದಕ್ಕೆ ಈ ಪ್ರಕಾಶ ಒಳ್ಳೆ ಫಳಫಳ ಹೊಳೆಯೋ ರೂಪ ಅಂದ್ರೆ ಅದು ರಾಮ ಮತ್ತೆ ಪರಶುರಾಮ ದೇವರು. ಆ ಪರಶುರಾಮ ದೇವರ ಚಿಂತನೆಯನ್ನ ಇಲ್ಲಿ ವ್ಯಾಖ್ಯಾನಕಾರರು ತಂದಿದ್ದಾರೆ. ಅದು ಹೇಗೆ ಅಂತ, ಈಗ ಭಾಸ್ವರ ಸೂರ್ಯ ಅಂದೇನು, ಹೊಳೆಯೋ ಸೂರ್ಯ. ಅವನಿಗೆ ಶೌರ್ಯ ಶಕ್ತಿಯನ್ನ ನೀಡಿದವರು ಅಂತ. ಯಾರು ನೀಡಿದ್ದಾರೆ, ಎಲ್ಲಿ ನೀಡಿದ್ದಾರೆ? ರಾಮಾವತಾರ ಅಂತಂದು ಕೂಡ ನಮ್ಗೆ ನೆನಪಾಗತ್ತೆ ವಸ್ತುತಃ. ಯಾರು? ಸುಗ್ರೀವ. ವಾಲಿಯಿಂದ ಇಂದ್ರನ ಅವತಾರ, ಸುಗ್ರೀವ ಸೂರ್ಯನ ಅವತಾರ. ಪರಶುರಾಮ ಅಂತ ಕೂಡಲೇ ಅಲ್ಲಿ ಕರ್ಣ, ಅವನ್ ನೆನಪಾಗತ್ತೆ ಈ ಭಾಸ್ವರ ಸೂರ್ಯ ಅಂದ್ರೆ. ಹಾಗಾಗಿ ಎರಡನ್ನು ತಗೊಂಡು ಇಲ್ಲಿ ಅನ್ವಯ ಮಾಡ್ತಾರೆ. ಹೇಗೆ? ಭಾಸ ಕಾಂತ್ಯ ವರಹ ಶ್ರೇಷ್ಠ ಸೂರ್ಯ. ಭಾಸ್ವರ ಅಂತಂದ್ರೆ ಯಾರು ಭಾಸಾವರಹ, ಭಾಸ್ವರಹ ಅಂತ ಅವನು ಕರೀತಾರೆ. ಭಾಸ್ಕರ ಬೇರೆ, ಭಾಸ್ವರ ಬೇರೆ. ಭಾಸ್ಕರ ಅಂದ್ರೆ ಭಾಹ ಕರೋತೀತಿ, ಅಂದ್ರೆ ಕಿರಣಗಳನ್ನೆಲ್ಲ ಪಸರಿಸ್ತಾನೆ ಎಲ್ಲಾ ಕಡೆ, ಅವನಿಗೆ ಭಾಸ್ಕರ ಅಂತ ಹೆಸರು. ಭಾಹ ಅಂದ್ರೆ ಕಿರಣ, ಕರ ಅಂತಂದ್ರೆ ಎಲ್ಲಾ ಕಡೆ ಅವನು ಪ್ರಸಾರ ಮಾಡ್ತಾನೆ, ಅದಕ್ಕೆ ಭಾಸ್ಕರ ಅಂತ. ಭಾಸ್ವರ ಅಂದ್ರೆ ಭಾಸ ಅಂದ್ರೆ ಕಾಂತಿಯಿಂದ, ಬೆಳಕಿನಿಂದ, ವರ ಶ್ರೇಷ್ಠ, ಅವನಿಗೆ ಭಾಸ್ವರ ಅಂತ ಕರೀತಾರೆ. ಯಾರು ಅಂತ ಶ್ರೇಷ್ಠ ವಸ್ತು ಅಂತಂದ್ರೆ ಅದು ಸೂರ್ಯರೂಪಿ ಪರಮಾತ್ಮ. ಆ ಸೂರ್ಯರೂಪಿ ಪರಮಾತ್ಮನ ಅನುಗ್ರಹದಿಂದ ಈ ಸೂರ್ಯ ದೇವತೆ ಅಂದ್ರೆ ಕೆಳಗಿನ ಕಕ್ಷೆಯ ಸೂರ್ಯ ದೇವತೆ ಏನಿದ್ದಾರೆ ಅವನು ಕೂಡ ಶ್ರೇಷ್ಠ ಆಗಿದ್ದಾನೆ. ಆ ಭಾಸ್ವರ ಸೂರ್ಯ ಅಂದ್ರೆ ಇಲ್ಲಿ ಸೂರ್ಯನ ಅವತಾರನದು ಸುಗ್ರೀವ ತಗೊಳ್ಬೇಕು. ಆ ಸುಗ್ರೀವನಿಗೆ ಶೌರ್ಯ ಕೊಟ್ಟ ಅವತ್ತಿನ ದಿವಸ ರಾಮ. ವಾಲಿಯಿಂದ ಹೆದರಿ ಹೋಗಿದ್ದ ಸುಗ್ರೀವ, ಆದ್ರೆ ವಾಲಿಯನ್ನೂ ಪರಾಜಯ ಮಾಡೋಂಥ ಒಂದು ಶೌರ್ಯ ಕೊಟ್ಟಿದ್ದು ಅವತ್ತಿನ ದಿವಸ ರಾಮ. ಆ ಧೈರ್ಯ ತುಂಬಿಸಿ, ಶೌರ್ಯ ತುಂಬಿಸಿ, ನೀ ಹೋಗು ನಾನು ಇದ್ದೀನಿ ಹಿಂದಕ್ಕೆ ಅಂತ ಹೇಳಿ ಅನುಗ್ರಹ ಮಾಡಿದವನು ಆ ರಾಮ. ಅಂಥ ರಾಮರೂಪವನ್ನ ಇಲ್ಲಿ ಭಾಸ್ವರ ಸೂರ್ಯ ಶೌರ್ಯದಂ ಅಂತ ಈ ಶಬ್ದದಿಂದ ತಗೊಳ್ತೇವೆ. ಇನ್ನೊಂದು, ಭಾಸ್ವರ ಸೂರ್ಯ ಅಂತಂದ್ರೆ ಯಾರು? ಸೂರ್ಯಾಂಶ ಸಂಭೂತ. ಯಾರು? ಇವನು ಕರ್ಣ. ಈ ಕರ್ಣನಿಗೆ ಪರಶುರಾಮ ದೇವರು ಮಾಡಿದ ಅನುಗ್ರಹ, ಶೌರ್ಯವನ್ನ ಕೊಟ್ರ ಕರ್ಣನಿಗೆ. ಈ ರೀತಿ ಪರಶುರಾಮನ ಬಗ್ಗೆ ಹಾಗೆ ರಾಮನ ಬಗ್ಗೆ ಇಲ್ಲಿ ಭಾಸ್ವರ ಸೂರ್ಯ ಶೌರ್ಯದಂ ಅನ್ನೋ ಚಿಂತನೆ ಹೇಳ್ತಾ ಇದೆ. ಜೊತೆಗೆ ಈಶ್ವರ ಅಂದ್ರೆ ಇಲ್ಲಿ ಮಹೇಶ್ವರನಾದ ಹಿಂದೆ ಪ್ರಸ್ತುತನಾದ ವೇದವ್ಯಾಸ ರೂಪಿ ಪರಮಾತ್ಮ ಏನಿದ್ದಾನೆ ಅವನ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದೆ. ಹೀಗೆ ವೇದವ್ಯಾಸ, ರಾಮ ಮತ್ತೆ ಪರಶುರಾಮ ಈ 3 ರೂಪಗಳನ್ನ ಇಲ್ಲಿ ಚಿಂತಿಸಿದ್ದಾರೆ. ಇದೇ ತರ ಅನೇಕ ಅರ್ಥಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಭಾಸ್ವರ ಸೂರ್ಯರು ಅಂದ್ರೆ ಯಾರು? ಈ ಸೂರ್ಯನಂತೆ ಇರೋರು. ಈಗ ಸೂರ್ಯನೇ ಬಂದದ್ದಲ್ಲ, ಸೂರ್ಯನಂತೆ ಇರೋರು. ಸೂರ್ಯನಂತೆ ಇರೋರು ಯಾರು? ಈ ಮುನಿಗಳು. ಯಾರು ತಮ್ಮ ತಪಶಕ್ತಿಯಿಂದ ಒಳ್ಳೆ ಬ್ರಹ್ಮ ವರ್ಚಸ್ಸನ್ನ, ಮುಖದಲ್ಲಿ ಒಂದು ವರ್ಚಸ್ಸನ್ನ ಪಡೆದಿರ್ತಾರೆ, ಅವರೆಲ್ಲ ಭಾಸ್ವರ ಸೂರ್ಯರು. ಅವ್ರಿಗೆಲ್ಲ ಶೌರ್ಯ ಕೊಟ್ಟ ರೂಪ ಅದು ವೇದವ್ಯಾಸ ರೂಪ ಅಂತ ಈ ಅರ್ಥದಲ್ಲಿ ಅದನ್ನ ವರ್ಣನೆ ಮಾಡಬಹುದು. ಸೂರ್ಯನಿಗೆ ತೇಜಸ್ ಕೊಡೋದು ಬೇರೆ, ಸೂರ್ಯನಂತ ಮುನಿಗಳಿಗೆ ಒಂದು ಸಾಮರ್ಥ್ಯವನ್ನ ಕೊಟ್ಟು ಯಾವುದೇ ಸಮಸ್ಯೆ ಬಂದ್ರು ಮುನಿಗಳು ವೇದವ್ಯಾಸರ ಹತ್ರ ಪ್ರಶ್ನೆ. ವೇದವ್ಯಾಸರು ಅವರು ಸಹಸ್ರಾವಧಾನಿಗಳೇನು, ಅನಂತಾವಧಾನಿಗಳು. ಈ ಅವಧಾನ ಕಲೆ ಅಂತ ನಾವು ಕೇಳ್ತೀವಲ್ಲ, ಅಂದ್ರೆ 100 ಜನ ಪ್ರಶ್ನೆ ಕೇಳ್ತಾರೆ, ಆ ಎಲ್ಲಾ ಪ್ರಶ್ನೆಗಳನ್ನ ಅವ್ರು ಉತ್ತರ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ರು ಕೇಳಿದ್ಮೇಲೆ ಇನ್ನೊಂದು ನೆನ್ಪಿಟ್ಕೊಂಡಿರ್ತಾರೆ. ಈ ತರ ಅನೇಕ ರೀತಿ ಕಲೆಗಳು, ಅವಧಾನ, ಅದರಲ್ಲಿ 1000 ಜನ, ಅನಂತ ಅವಧಾನ. ಅನಂತ ಮುನಿಗಳು ಕೇಳಿದ್ರು ಆರಾಮಾಗಿ ಉತ್ತರ ಕೊಡುವಂತಹ ಶಕ್ತಿ ಅವ್ರದ್ದು. ಎಷ್ಟೋ ಲಕ್ಷಗಟ್ಲೆ ಋಷಿಗಳಿದ್ರು ಸುತ್ತುವರೆದು ಏನ್ ಪ್ರಶ್ನೆ ಕೇಳಿದ್ರು ವೇದವ್ಯಾಸರಿಂದ ತಕ್ಷಣ ಉತ್ತರ ಬರ್ತದೆ. ಅಂದ್ರೆ ಎಂಥ
ತೇಜಸ್ಸಿನ ಮೂರ್ತಿ ವೇದವ್ಯಾಸರು. ಆ ಮುನಿಗಳಿಗೆ ಒಂದು ಶಕ್ತಿ ನೀಡಿದ್ರು. ಯಾವುದೇ ಸಮಸ್ಯೆ ಬಂದ್ರು, ಕಲಿಗಾಲ ಬಂದಿದೆ, ಉದ್ಧಾರ ಮಾಡ್ಬೇಕು, ಏನ್ ಮಾಡೋದು, ನಾನು ಪುರಾಣ ಬರಿತೀನಿ, ನಾನು ಇತಿಹಾಸ ನಿರ್ಮಾಣ ಮಾಡ್ತೀನಿ, ಹೀಗೆ ಪ್ರತಿಯೊಂದು ಹಿಂದಕ್ಕೆ ನಿರ್ಮಾಣ ಮಾಡಿ ಅವರ ಅವತಾರ ಕಾಲದಲ್ಲಿ ಅನುಗ್ರಹವನ್ನ ಮಾಡಿದ್ರು. ಅದೆಲ್ಲ ಇಲ್ಲಿ ತಗೊಳ್ಬಹುದು. ಇನ್ನು ಭಾಸ್ವರ ಸೂರ್ಯ ಶೌರ್ಯದಂ ಅಂದ್ರೆ ಈ ಹಯಗ್ರೀವ ಅವತಾರದ ಚಿಂತನೆಯನ್ನು ಮಾಡ್ಬೋದು, ಕೃಷ್ಣಾವತಾರದ ಚಿಂತನೆಯನ್ನು ಮಾಡ್ಬೋದು ಆರಾಮಾಗಿ. ಭಾಸ್ವರ ಸೂರ್ಯ, ಆ ಸೂರ್ಯನ ಅವತಾರ ಯಾರ್ಯಾರಿದ್ದಾರೆ, ಅನೇಕ ದೇವತೆಗಳು ಅವತಾರಕ್ಕೆ ಬಂದ್ರು. ಅಥವಾ ಸೂರ್ಯನಂತೆ ಇರೋನ್ ಯಾರು, ಅರ್ಜುನ ತಗೊಳ್ಳೋಣ. ಅರ್ಜುನನು ಸೂರ್ಯನ ತರ, ಅವನು ಇಂದ್ರಾವತಾರಿ ಆಗಿರ್ಬೋದು, ಆದ್ರೆ ಇಲ್ಲಿ ಯಾವ ಅರ್ಥದಲ್ಲಿ ಅಂದ್ರೆ ಭಾಸ್ವರ ಹೊಳೆಯುವ ಸೂರ್ಯನ ತರಹ ಇರೋಂಥವ್ನು ಯಾರು, ಆ ಇಂದ್ರ ನಾದ, ಇಂದ್ರಾಂಶನಾದ ಈ ಅರ್ಜುನ. ಈ ಅರ್ಜುನನಿಗೆ ಶೌರ್ಯ ಕೊಟ್ಟಿದ್ದು ಅದು ಕೃಷ್ಣ ರೂಪ, ಅದನ್ನ ಕೃಷ್ಣ ರೂಪವನ್ನು ತಗೊಳ್ಬಹುದು. ಹಾಗೆ ಭಾಸ್ವರ ಸೂರ್ಯ ಅನ್ನೋ ಶಬ್ದ ಸೂರ್ಯನಂತೆ ಅಂತ ಒಂದು ಹೇಳಿದ್ರಿಂದ ಒಂದ ಸೂರ್ಯನ ಅಂಶ ಸಂಭೂತ, ಇಲ್ಲ ಸೂರ್ಯನ ತರಹ, ಲೌಕಿಕ ಸೂರ್ಯನ ತರ ಪ್ರಕಾಶಮಯನಾದ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆಲ್ಲ ಶೌರ್ಯ ಸಾಮರ್ಥ್ಯವನ್ನ ನೀಡಿದವರು ಹಯಗ್ರೀವ ದೇವರು ಅಷ್ಟೇ. ತಮ್ಮ ವಿದ್ಯೆಗಳಿಂದ ಎಲ್ಲ ಸಾತ್ವಿಕ ಸಾಧಕರಿಗೆ ಒಂದು ಸಾಮರ್ಥ್ಯ ನೀಡಿದ್ದಾರೆ. ಆ ಹಯಗ್ರೀವ ಜಪವನ್ನ ಮಾಡಿದೆ ಜ್ಞಾನಿಗಳಿಗೆ, ಸಾಧಕರಿಗೆ ಇನ್ನೂ ಶಕ್ತಿ ಜಾಸ್ತಿ. ಹಯಗ್ರೀವ 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 ಅಂದ್ರೆ ಈ ಥರದಲ್ಲಿ ಅನೇಕ ರೀತಿಯಾಗಿ ಅರ್ಥವನ್ನ ಮಾಡ್ಬೋದು. ವಾಮನ, ತ್ರಿವಿಕ್ರಮ ಹೀಗೆ ತಗೊಳ್ಬೋದು ಅದನ್ನು ಈ ಶಬ್ದದ ಮುಖಾಂತರ. ಹೀಗೆ ಒಂದು ಶಬ್ದವನ್ನ ತಗೊಂಡ್ರೆ ಇಲ್ಲೆಲ್ಲ ಗಮನಿಸ್ತಾ ಬಂದ್ರೆ ಸಾಪ್ತವೃಂದಾವನ ಆಖ್ಯಾನದಲ್ಲಿ ಹಾಗೆ ಬಳಸಿದ್ದಾರೆ. ಎಲ್ಲ ಭಗವದ್ ರೂಪಗಳಲ್ಲಿ ಅಭೇದ ಚಿಂತನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದು ಮುಂದಕ್ಕೆ ಹೋಗೋಣ. 80ನೇ ಇದು ಸಾಧನೆಗೆ ಅನುಕೂಲ ಆಗುವಂತಹ ಶೌಂಡ್ಯ ಪದ್ಯ ಅಂತ ತಗೋಬೋದಾ ಇದು? ನಾವು ತಗೊಳ್ಬೋದು, ಖಂಡಿತ ತಗೊಳ್ಬೋದು. ಇದು ಮತ್ತೆ ಧನ್ಯವಾದಗಳು ಸರ್. ಮುಂದಿನ ಪದ್ಯಗಳು ಬರುತ್ತೆ. ಇದೆಲ್ಲ ಶೌಂಡ ಪದ್ಯ ಅಂದ್ರೆ ಇನ್ನೊಂದು, ಸಾಮಾನ್ಯವಾಗಿ ಶೌಂಡ ಪದ್ಯ ಅಂತ ಒಂದು ಶಬ್ದ ಬೆಳೆಸೋದಿದೆ. ಶೌಂಡ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅಂದ್ರೆ ಸಪ್ತಮಿ ಶೌಂಡೈಹಿ ಅಂತ ಒಂದು ಸೂತ್ರ ಇದೆ, ಪಾಣಿನಿ ಸೂತ್ರ ವ್ಯಾಕರಣದಲ್ಲಿ. ಶೌಂಡ ಅಂತಂದ್ರೆ ಈ ಸಮರ್ಥವಾದ ಪದ್ಯ ಅಂತ, ತುಂಬಾ ಶಕ್ತಿಶಾಲಿಯಾದ ಮಂತ್ರಗಳು, ಶಕ್ತಿಶಾಲಿಯಾದ ಶ್ಲೋಕಗಳು ಅಂತ. ಆ ರೀತಿಯಲ್ಲಿ ಶೌಂಡ ಪದ್ಯಗಳು ಅಂತ ಹೇಳ್ತಾರೆ. ಆ ಶಬ್ದನ ಆ ಅರ್ಥದಲ್ಲಿ ಬಳಸ್ತಾರೆ, ಶೌಂಡ ಅಂತ. ಈ ರೀತಿ ಅನೇಕ ಪದ್ಯಗಳು ಇದೆ. ಅದರಲ್ಲಿ ಇದೊಂದು ಬಹಳ ಒಳ್ಳೆಯ ಶಕ್ತಿಯುತವಾದ ಪದ್ಯನೆ. ಅದಲ್ಲೂ ಇಡೀ ಸ್ವಾತ್ಮವೃಂದಾವನಾಖ್ಯಾನವನ್ನ ಗಮನಿಸಿದಾಗ ಪ್ರತಿಯೊಂದು ಪದ್ಯನೂ ಹಾಗೇನೆ ವಸ್ತುತಃ. ಆದ್ರೆ ಎಲ್ಲಿ ಫಲಶ್ರುತಿಯನ್ನ ಹೇಳ್ತಾರೆ, ವಿಶೇಷವಾಗಿ ಇಂತಿಂತ ಫಲ ಸಿಗತ್ತೆ ಅಂತ ಆಗ್ಲಿ, ಅಥವಾ ಸಾಕ್ಷಾತ್ ವೇದವ್ಯಾಸರ ದರ್ಶನ ಆದ ಒಂದು ಸಂದರ್ಭ, ಅವರ ವರ್ಣನೆ ಮಾಡಿದ ಶ್ಲೋಕ ಆಗ್ಬಹುದು, ಈ ತರ ಆಯಾಯ ಘಟ್ಟವನ್ನು ತಗೊಂಡಾಗ ಇನ್ನೂ ಹೆಚ್ಚಿನ ಒಂದು ಪ್ರಾಧಾನ್ಯ ಅದಕ್ಕೆ ಕೊಟ್ಟು ಆತರ ಪದ್ಯಗಳನ್ನ ಹೇಳೋದಿದೆ. ಮೊದಲನೇ ಅಧ್ಯಾಯ ಅಂತೂ ಎಲ್ಲಾ ಶೌಂಡ ಪದ್ಯಗಳೇ ಇರ್ಬೇಕು, ಯಾಕಂದ್ರೆ ಇಡೀ ಅಧ್ಯಾಯದ್ದೇ ಸಾರ ಇಲ್ಲಿ ತುಂಬಿಸಿದ್ದಾರೆ. ಆ ತರ ಈ ರೀತಿಯಲ್ಲಿ. ಇನ್ನು ಮುಂದೆ 80ನೇ ಶ್ಲೋಕ. ಆಚಾರ್ಯರೇ, ಒಂದೇ ಒಂದು ಪ್ರಶ್ನೆ ಉಂಟು. ಇದು ಈ ಸೂರ್ಯ ಮಂಡಲಕ್ಕೂ ಸೂರ್ಯನಿಗೂ ಏನು ರಿಲೇಷನ್? ಮಂಡಲ ಅಂದ್ರೆ ಇದು ನಾವೇನ್ ನೋಡ್ತೀವಿ ಸೂರ್ಯ ಮಂಡಲ, ಅದೇ ಸೂರ್ಯ ದೇವತೆ ಅಲ್ಲ ಅಲ್ವಾ? ಹೇಗೆ ಏನು? ಸೂರ್ಯ ಮಂಡಲ ಸೂರ್ಯ ದೇವತೆ ಅಲ್ಲ, ಇದು ಮಂಡಲ ನೀವೇ ಹೇಳಿದ್ರಲ್ಲ, ಸೂರ್ಯ ಮಂಡಲ. ಆದ್ರೆ ಸೂರ್ಯ ಮಂಡಲ ಅಂದ್ರೆ ಅದು ಸ್ಥಾನ, ಪ್ರತಿಮೆ ತರ, ಪ್ರತೀಕ ತರ ಅಷ್ಟೇ. ಆ ಸೂರ್ಯ ಮಂಡಲದ ಒಳಗಡೆ ಚಿಂತನೆ ಇಲ್ಲ. ಈಗ ಮತ್ತೆ ಜ್ಞಾನಿಗಳು ಪ್ರವೇಶ ಮಾಡೋ ಸೂರ್ಯ ಮಂಡಲ ಆದ್ರೆ ಇದಕ್ ಪ್ರವೇಶ ಮಾಡ್ತಾರೆ ಅಂತಲ್ಲ. ಅದನ್ನ ಸೂರ್ಯ ಲೋಕ ಹತ್ತಿರಾದಿ ಲೋಕ ಇದೆಯಲ್ಲ, ಅದು ಬೇರೆ ಇದು ಬೇರೆ. ಅದು ಬೇರೆ, ಸೂರ್ಯ ಲೋಕ ಬೇರೆ, ಅದ್ರ ಬಗ್ಗೆ ಹೇಳ್ತಾರೆ. ಇದು ಸೂರ್ಯ ಮಂಡಲ. ಅದು ಸೂರ್ಯನಿಗೂ ಈ ದೇವತೆಗೆ ಏನು ರಿಲೇಷನ್? ಯಾವುದು ಅದು ನೋಡೋಣ. ಮಂಡಲಕ್ಕೂ ಸೂರ್ಯಕ್ಕೂ ಅದೇ ಅದು ಬೇರೆ ವಿಚಾರ, ಮತ್ತೆ ಹೇಳುವ, ಅದು ನೋಡೋಣ. ಇದು ಇದಕ್ಕೆ ಲಿಂಕ್ ಇಲ್ಲ, ಈಗ ಇದಕ್ಕೆ ಸಂಬಂಧ ಪಡಲ್ಲ ಅದು. ಮತ್ತೆ ಇನ್ನೊಂದು ಪಾಠದಲ್ಲಿ ನೋಡೋಣ. ಇನ್ನು 80ನೇ ಶ್ಲೋಕ ಈಗ. ಮೂಲ ರೂಪೇಣ ಬಾಲಾರ್ಕ ಸದೃಶಂ ಕಮಲೇಶ್ವರಂ ನೀಲಮೇಘ ಪ್ರತೀಕಾಶಂ ಲೋಕದೃಷ್ಟ್ಯಾ ಮಹಾಬಲಂ. ಇನ್ನೂ ಒಂದು ಶ್ಲೋಕ ಒಟ್ಟಿಗೆ ಹೇಳ್ಬಿಡ್ತೀನಿ, 81ನೇ ಶ್ಲೋಕ. ಸಾಂದ್ರಂ
ಕಮಂಡಲುಧರಂ ತೋಪೇಂದ್ರಂ ಚಾಂಡಲಗ್ನಕಂ ಭಜಾಮಿ ಭಜನೀಯಂ ತಂ ಭುಜಗೇಶ್ವರ ಶಾಯಿನಂ ಕುಜನಾಶಂಕಯಾ ಜಾತ ವೃಜಿನಾರ್ತಿಹರಂ ಚ ಮೇ ರೂಪೇಣ ಬಾಲಾರ್ಕ ಸದೃಶಂ ಅಂತ ಹೇಳ್ತಾರೆ. ಇನ್ನು ಭಗವಂತನ ರೂಪವನ್ನೇ ವರ್ಣಿಸ್ತಾ ಮುಂದೆ ಉಪೇಂದ್ರಂ ಅಂತ ಹೇಳಿ ಮುಂದೆ ಇಲ್ಲಿ ವಾಮನ ದೇವರ ವರ್ಣನೆನೂ ಕೂಡ ಇದೆ, ಕಮಂಡಲುಧರಂ ಅಂತ. ಅದರ ಮುಂಚೆ ಮೂಲ ರೂಪೇಣ ಬಾಲಾರ್ಕ ಸದೃಶಂ. ಬಾಲಾರ್ಕ ಅಂದ್ರೆ ಆಗ ತಾನೇ ಉದಯಿಸಿದ ಸೂರ್ಯ ಏನಿದ್ದಾನೆ, ಬಾಲಸೂರ್ಯ, ಆ ಬಾಲಸೂರ್ಯನ ತರ ಕಾಂತಿ ಮೂಲ ರೂಪೇಣ. ಕಮಲೇಶ್ವರ, ಕಮಲ ಅಂತಂದ್ರೆ ಆ ಕಮಲ ವಾಸಿನಿಯಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಕಮಲ ಅಂತ ಕರೀತಾರೆ, ಆ ಕಮಲೆಗೆ ಈಶ್ವರ. ನೀಲಮೇಘ ಪ್ರತೀಕಾಶಂ, ನೀಲಮೇಘ ಇಲ್ಲಿ ಬಾಲಸೂರ್ಯನಂತೆ ಅಂತ ಹೇಳ್ತಾರೆ, ಮುಂದೆ ನೀಲ ಮೇಘದಂತೆ ಅಂತ ಹೇಳ್ತಾರೆ. ಅಂದ್ರೆ ಆ ಭಗವಂತನ ರೂಪ ಹೇಗಿರುತ್ತೆ ಅಂದ್ರೆ ಈ ಕಲ್ಪನೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ, ಅಷ್ಟು ಕಷ್ಟ. ಅದೇ ಅವನ ಸ್ವಾರಸ್ಯ. ಇಲ್ಲ ನಮ್ಮ ಕಲ್ಪನೆಗೆ ಸರಿಯಾಗಿ ಬಂದ್ರೆ ಆ ಭಗವಂತ ಇಷ್ಟೇ ಅಂತ ಆಗ್ಬಿಡುತ್ತೆ, ಅದಲ್ಲ, ಅಚಿಂತ್ಯ ಭಗವಂತನ ರೂಪ. ಬಾಲಸೂರ್ಯನಂತೆ ಅಂದ್ರೆ ಈಗ ತುಂಬಾ ಪ್ರಖರತೆ ಅಲ್ಲ, ಅವ್ನು ನೋಡಿದ್ರೆ ತಂಪಾಗತ್ತೆ, ಆ ತರದ ಸೂರ್ಯನ ತರ. ಮತ್ತೆ ಆ ಬಣ್ಣನು ಆ ರೀತಿಯಲ್ಲಿ ಅಂತ, ಈ ರೀತಿಯಲ್ಲಿ ಬಾಲಾರ್ಕ ಸದೃಶಂ. ಇನ್ನು ಕಮಲೇಶ್ವರಂ ಅರ್ಥ ಆಯ್ತು. ಮುಂದೆ ನೀಲಮೇಘ ಪ್ರತೀಕಾಶ ಅಂದ್ರೆ ನೀಲ ಮೇಘದಂತೆ ಅವನ ಬಣ್ಣ, ಅದರ ತರ ಕಾಣ್ತಾನೆ. ಲೋಕದೃಷ್ಟ್ಯ ಮಹಾಬಲಂ, ಲೋಕದ ದೃಷ್ಟಿಯಿಂದ ಮಹಾಬಲಿಷ್ಠ ಅವನು ಅಂತ ಒಂದು ಶಬ್ದ ಬಂತು. ಇದನ್ನ ಕೇಳಿದಾಗ ನಮಗನ್ಸುತ್ತೆ ಇದೇನಿದು ಲೋಕದೃಷ್ಟ್ಯ ಮಹಾಬಲಂ ಅನ್ನೋದಕ್ಕೆ. ಲೋಕದೃಷ್ಟಿಯಿಂದ ದೇವ್ರು ದೊಡ್ಡವನೇ, ಅದ್ರಲ್ಲೇನಿದೆ, ಏನೋ ಹೊಸದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇರೋ ತರ ಇದೆಯಲ್ಲ. ಲೋಕದ ದೃಷ್ಟಿಯಿಂದ ಪರಮಾತ್ಮ ಯಾವತ್ತೂ ದೊಡ್ಡವನೇ. ಆದ್ರಿಂದ ಇದಕ್ಕೆ ಏನ್ ಅರ್ಥ ಅಂದ್ರೆ ನಾವಿದನ್ನ ಅನೇಕ ತರ ಚಿಂತನೆ ಮಾಡ್ಬೋದು. ಲೋಕ ಅನ್ನೋ ಶಬ್ದಕ್ಕೆ ನಾವು ತಿಳ್ಕೊಳ್ಳಿರೋ ತರ ಈ ಲೋಕದ ಬಗ್ಗೆ ಹೇಳ್ತಾ ಇಲ್ಲ. ಈ ಲೋಕದ ದೃಷ್ಟಿಯಿಂದ ಮಹಾಬಲಂ ಏನು, ದೇವಲೋಕದ ದೃಷ್ಟಿಯಿಂದಲೂ ಅವನು ಮಹಾಬಲನೇ. ನಾಗಲೋಕದ ದೃಷ್ಟಿಯಿಂದಲೂ ಹಾಗೆ, ವರುಣಲೋಕದಿಂದ ಇಂದ್ರಲೋಕ, ಯಾವ ಲೋಕನಾದ್ರು ತಗೊಳ್ಳಿ, ದೇವತೆಗಳ ಲೋಕ, ಕಿನ್ನರ ಲೋಕ, ಯಾವುದೇ ಲೋಕ ತಗೊಂಡ್ರು ಆ ಎಲ್ಲಾ ಲೋಕಗಳ ದೃಷ್ಟಿಯಿಂದ ಮಹಾಬಲ ಅದು ಭಗವಂತನೇ, ಸರ್ವೋತ್ತಮ. ಆದ್ರಿಂದ ಆ ರೀತಿಯಲ್ಲಿ ನೋಡಿದಾಗ ಲೋಕ ದೃಷ್ಟಿ ಅಂದ್ರೆ ಎಲ್ಲಾ ಲೋಕ ತಗೊಳ್ಳಿ ಅಂತ ವ್ಯಾಖ್ಯಾನ ಮಾಡ್ಬಹುದು. ಲೋಕ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಈಗ ಉದಾಹರಣೆಗೆ ಸೂತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಸೂತ್ರಗಳನ್ನ ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸೂತ್ರ ಅಂದ ಕೂಡಲೇ ಒಬ್ರಿಗೆ ಬ್ರಹ್ಮಸೂತ್ರ ಬಿಟ್ಟು ಇನ್ನೇನೋ ಗೊತ್ತಿಲ್ಲ, ಅದು ಸಂಶಯನೇ ಬರಲ್ಲ. ಯಾರಿಗೆ ಬ್ರಹ್ಮಸೂತ್ರ ಬಿಟ್ಟು ಇನ್ ಯಾವ ಸೂತ್ರನೂ ಗೊತ್ತಿಲ್ಲ, ಸಹಜವಾಗಿ ಅವರು ಸೂತ್ರ ಆಯ್ತು ನಾವು ಬ್ರಹ್ಮಸೂತ್ರ ತೆಗೆದು ಪಾರಾಯಣ ಮಾಡ್ತಾರೆ, ಅದು ಪುಣ್ಯ ಬರುತ್ತೆ. 10,000 ಗಾಯತ್ರಿ ಜಪ ಫಲ, 10,000 ಗಾಯತ್ರಿ ಜಪ ಮಾಡಿದ್ರೆ ಎಷ್ಟು ಫಲನೋ ಅಷ್ಟು ಒಂದ್ ಬ್ರಹ್ಮಸೂತ್ರ ಹೇಳಿದ್ರೆ ಫಲ. ಸರಿ, ಸುಮ್ನಾಗ್ಬಿಡ್ತಾರೆ. ಆದ್ರೆ ಸೂತ್ರ ಅಂತಂದ್ರೆ ಈಗ ಪಾಣಿನಿ ಸೂತ್ರ, ಜೈಮಿನಿ ಸೂತ್ರ, ಯೋಗ ಸೂತ್ರ, ಬೇಕಾದಷ್ಟು ಸೂತ್ರ ಇದೆ. ಆಗ ಸೂತ್ರ ಪಾರಾಯಣ ಮಾಡಿ ಅಷ್ಟು ಪುಣ್ಯ ಬರುತ್ತೆ, 10,000 ಗಾಯತ್ರಿ ಜಪ ಮಾಡಿದ ಫಲ ಅಂದ್ರೆ ತಕ್ಷಣ ಅಷ್ಟು ಸೂತ್ರಗಳ ಜ್ಞಾನ ಇದ್ದು ಬ್ರಹ್ಮಸೂತ್ರನೇ ತಗೊಳ್ಬೇಕಂತೆ, ಬೇರೆದನ್ನು ತಗೊಳ್ಳೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಆ ಸೂತ್ರ ಅನ್ನೋ ಶಬ್ದಕ್ಕೆ ವಿಶೇಷ ಅರ್ಥನೇ ಅದು ಬ್ರಹ್ಮಸೂತ್ರ. ಅದಕ್ಕೆಲ್ಲ ವಿಶೇಷಣ ಕೊಡ್ಬೇಕಲ್ಲ, ಬ್ರಹ್ಮ ಸೂತ್ರ ಅಂತ ಬೇಡ, ಸೂತ್ರ ಅಂದ್ರೆ ಬ್ರಹ್ಮಸೂತ್ರನೇ. ಗೀತೆ ಅಂದ್ರೆ ಅದು ಭಗವದ್ಗೀತೆನೆ, ವಸ್ತುತಃ ರುದ್ರಗೀತೆ, ಗೋಪಿ ಗೀತೆ, ಭ್ರಮರ ಗೀತೆ, ಎಷ್ಟೊಂದು ಗೀತೆ ಇದೆ. ಆದ್ರೆ ಗೀತಾ ಅನ್ನೋ ಶಬ್ದಕ್ಕೆ ಏನೂ ವಿಶೇಷಣವನ್ನ ಇದ್ರೆ, ನಿಮಿಷ ಮ್ಯೂಟ್ ಮಾಡ್ಕೊಡಿ ಯಾರೋ. ಗೀತೆ ಅಂತಂದ್ರೆ ಭಗವದ್ಗೀತೆ ಅಂತಾನೆ ತಗೊಳ್ತೀವಿ. ಅದೇ ತರ ಇಲ್ಲಿ ಲೋಕ ಅಂತಂದ್ರೆ ಈ ಲೋಕದ ಬಗ್ಗೆ ಮಾತಾಡ್ತಾ ಇಲ್ಲ, ಮುಖ್ಯವಾದ ಲೋಕದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯ ಲೋಕ ಯಾವುದು, ಎಲ್ಲದಕ್ಕಿಂತ ಉತ್ತಮ ಲೋಕ ಯಾವುದು, ಸತ್ಯಲೋಕಕ್ಕೆ ಹೋಗೋಣ. ಆ ಸತ್ಯಲೋಕದ ದೃಷ್ಟಿಯಿಂದಲೂ ಮಹಾಬಲಿಷ್ಠ, ಅದೇ ಸರ್ವೋತ್ತಮತ್ವ ಸ್ಥಾಪನೆ ಆಗತ್ತೆ. ಈ ತರ ವಿಚಾರ ಮಾಡುತ್ತೆ ಲೋಕ ಶಬ್ದದಿಂದ. ಇನ್ನೊಂದು ಸೂತ್ರ ಅಂದ್ರೆ ಎಲ್ಲ ಸೂತ್ರಗಳು ಬರ್ತಾರೆ. ಈಗ ಬ್ರಾಹ್ಮಣರು ಅಂದ್ರೆ ಎಲ್ಲಾ ಬ್ರಾಹ್ಮಣರು ಬಂದ್ರು,
ಅದ್ರಲ್ಲಿ ವಿಭಾಗ ಮಾಡೋದೇನಿಲ್ಲ. ಬ್ರಾಹ್ಮಣತ್ವ ಅನ್ನೋದು ಎಲ್ಲಾ ಬ್ರಾಹ್ಮಣರಲ್ಲಿದೆ, ಮನುಷ್ಯತ್ವ ಎಲ್ಲರಲ್ಲೂ ಇದೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರೂ ಬಂದ್ಬಿಡ್ತಾರೆ ಅಂತ ಸಾಧಾರಣ ಧರ್ಮ ಅಂತ ಕರೀತಾರೆ, ಎಲ್ಲರಲ್ಲೂ ಇರುವಂತಹ ಒಂದು ಧರ್ಮ. ಹಾಗೆ ಲೋಕಗಳು ಅಂದ್ರೆ ಎಲ್ಲಾ ಲೋಕ ಅಂತ ತಗೊಳ್ಬಹುದು, ಇಲ್ಲ ಒಂದೇ ಲೋಕ ತಗೊಳ್ಬಹುದು, ವಿಶೇಷವಾದ ಲೋಕ. ಈ ತರ ಯಾವುದೇ ದೃಷ್ಟಿಯಿಂದ ಎಲ್ಲಾ ಲೋಕಗಳ ದೃಷ್ಟಿಯಿಂದನೂ ಮಹಾಬಲ. ಸತ್ಯಲೋಕದಂತಹ ಶ್ರೇಷ್ಠ ಲೋಕ ತಗೊಂಡ್ರು ಆ ದೃಷ್ಟಿಯಿಂದ ಮಹಾಬಲ. ಅಥವಾ ಇದು ಯಾವುದು ಇದಕ್ಕೆ ಅರ್ಥ ಅಲ್ಲವೇ ಇಲ್ಲ. ಲೋಕ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಇಲ್ಲಿ ಷಟ್ಪುರಾಚಾರ್ಯರು, ಶ್ರೀಮುಷ್ಟಮಾಚಾರ್ಯರು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಲೋಕ ದೃಷ್ಟ್ಯ ಅಂದ್ರೆ ಜ್ಞಾನ ದೃಷ್ಟ್ಯಾವಾ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಗೆ ಲೋಕ ಅನ್ನೋ ಶಬ್ದಕ್ಕೆ ಶರೀರ ಅಂತಾನು ಒಂದು ಅರ್ಥ ಇದೆ, ಜ್ಞಾನ ಅಂತ ಒಂದು ಅರ್ಥ ಇದೆ. ಹೇಗ್ ಬರುತ್ತೆ? ಲೋಕೃ ದರ್ಶನೆ ಅಂತ ಅದಕ್ಕೆ ಮೂಲ ಶಬ್ದನೇ ಹಾಗೆ. ದರ್ಶನ ಜ್ಞಾನ ಅನ್ನೋ ಅರ್ಥವನ್ನ ಹೇಳುತ್ತೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಯಾರ್ಯಾರಿದ್ದಾರೆ ಲೋಕ ಅಂತ ಅವರನ್ನ ಕರೀತಾರೆ. ಅಂತ ದಿವ್ಯ ಜ್ಞಾನ ಇರೋವ್ರಿಗೂ ಭಗವಂತನೇ ದೊಡ್ಡ ಬಲಿಷ್ಠ. ನಮಗ್ ಗೊತ್ತಾಗಲ್ಲ ದೇವರ ಬಲ ಎಷ್ಟು ಅಂತ, ಆದ್ರೆ ಆ ಜ್ಞಾನಿಗಳ ದೃಷ್ಟಿಯಲ್ಲೂ ಆ ಭಗವಂತ ಮಹಾಬಲಿಷ್ಠ ಅಂತ ಗೊತ್ತಾಗ್ತಾ ಇದೆ. ಅದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಮತ್ತೆ ಈ ಲೋಕ ಅನ್ನೋದು ಸಾಮಾನ್ಯ ಶಬ್ದ ಅಲ್ಲ. ಈ ಶಬ್ದದ ಬಗ್ಗೆ ಎಲ್ಲಿ ವಿಚಾರ ನಮಗ್ ಸಿಗತ್ತೆ ಅಂದ್ರೆ ಬ್ರಹ್ಮಸೂತ್ರದ 4ನೇ ಅಧ್ಯಾಯ ಫಲಾಧ್ಯಾಯದ ಕೊನೆಯ ಭಾಗಗಳಲ್ಲಿ ಸಿಗತ್ತೆ ನಮ್ಗೆ. ಲೋಕ ಅನ್ನೋ ಶಬ್ದದ ಬಗ್ಗೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ವಿವರಣೆ ಮಾಡ್ತಾರೆ. ವೇದವಾಕ್ಯಗಳಲ್ಲಿ ಬಂದಿರುವಂತಹ ಶಬ್ದ ಇದು, ವಿಶೇಷ ಶಬ್ದ. ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಲೋಕದೃಷ್ಟಿಯ ಮಹಾಬಲಂ ಅಂತ ವಾದಿರಾಜರು ಪ್ರಯೋಗ ಮಾಡಿರೋದು. ಹಾಗಾಗಿ ಸಾಮಾನ್ಯವಾದ ಪ್ರಯೋಗ ಅಂತ ಭಾವಿಸುವ ಹಾಗಿಲ್ಲ ಅಂತ ಅದನ್ನ ಹೇಳಲಿಕ್ಕೆ ಬಂದಿದ್ದು. ಇನ್ನೂ ಅನೇಕ ವಿಷಯಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀ ಕೃಷ್ಣ ಅರ್ಪಣೆ. ನಮಸ್ಕಾರ. ಆಚಾರ್ಯ, ಒಂದು ಎಲ್ಲ ವಿಶ್ ಮಾಡ್ತಾ ಇದ್ದಾರೆ, ಏನು ಅಂತ ತಿಳಿಲ್ಲ. ಎಲ್ಲ ವಿಶ್ ಮಾಡ್ತಾ ಇದ್ದಾರೆ, ಏನು ವಿಷಯ ಅಂತ ತಿಳಿಲ್ಲ. ಏನು ಕನ್ನಡದಲ್ಲಿತ್ತು 3 ಫೋಟೋ. ಅದು ನಾನು ಇದು ವ್ಯಾಸತೀರ್ಥ ಸಂಶೋಧನಾ ಮಂದಿರ ಇದೆಯಲ್ಲ, ಹೌದು, ಪುಸ್ತಕ ಪ್ರಿಂಟ್ ಆಗಿತ್ತಲ್ಲ, ಇದು ನ್ಯಾಯಸುಧಾ ಪುಸ್ತಕ. ಸರಿ ಸರಿ. ಅದಕ್ಕೆ ಒಂದು ಪುರಸ್ಕಾರ ಸಿಕ್ಕಿದೆ, ಬಹುಮಾನ. ಅದು ಕರ್ನಾಟಕ ಸಂಸ್ಕೃತ್ ಯೂನಿವರ್ಸಿಟಿ ಇದೆಯಲ್ಲ, ಸರಿ ಸರಿ, ವತಿಯಿಂದ ಕೊಡ್ತಾ ಇದ್ದಾರೆ. ಅದೇ ಕನ್ನಡದಲ್ಲಿತ್ತು, ಒಂದು ಅರ್ಥ ಆಗಲ್ಲ. ಎಲ್ಲ ವಿಶ್ ಮಾಡ್ತಾ ಇದ್ರಿ, ಏನು ಅಂತ ಹೇಳಿ ಅರ್ಥ ಕೇಳಿದೆ. ಕನ್ನಡದಲ್ಲಿದೆ. ಸರಿ ಆಚಾರ್ಯ, ಸಂತೋಷ ಸಂತೋಷ.